ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಶುಭ ದಿನ. ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದೇಳೋದು ಲೇಟ್ ಆಯಿತು. ಅದಕ್ಕೋಸ್ಕರ ನಿನ್ನೆ ತಂದಿದ್ದು ತಟ್ಟೆ ಇಡ್ಲಿ ಪ್ಲೇಟಲ್ಲಿ ನಮ್ಮ ಮನೆಯವರು ತಟ್ಟೆ ಇಡ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಆ ತಟ್ಟೆ ಇಡ್ಲಿ ಹೋಗಿ ದೊಡ್ಡ ದೊಡ್ಡದು ಇಡ್ಲಿ ಆಗಿದ್ದಾವೆ, ತಿನ್ನೋಕ್ಕಾಗಲಿಲ್ಲ. ಅದನ್ನೇ ತಿಂದ್ಕೊಂಡು ಬಟ್ಟೆ ತೊಳಿಬೇಕು ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಟೆರೆಸ್ಸಿಗೆ ಬಂದು ನಮ್ಮ ಮನೆಯವ್ರು ಬಟ್ಟೆ ತೊಳೆಯೋದು ನೋಡಿ ನನ್ನ ಮಗನು ಬಟ್ಟೆ ತೊಳಿತೀನಿ ಅಂತ ಹೇಳಿ ಹೆಂಗೆ ಮಾಡ್ತಿದ್ದಾನೆ ನೋಡಿ. ಫುಲ್ ಇವತ್ತು ನೀರೊಳಗೆ ಆಟಾಡಿದ್ದು. ಅದಕ್ಕೋಸ್ಕರ ನಮ್ಮ ಮನೆಯವರು ಇದೊಂದು ಬೆಡ್ಶೀಟು ತೊಳೆಯೋಕ್ಕಾಗ್ತಾಯಿಲ್ಲ, ಅದನ್ನು ತೊಳ್ಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಬೆಡ್ಶೀಟ್ ತೊಳೆಯೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಒಣಗಾಕಿದ್ದು ಫ್ರೆಂಡ್ಸ್. ಒಣಗಾಕಿದ ಬಟ್ಟೆ ಎಲ್ಲ ಗಾಳಿಗೆ ತುಂಬ ಹಾರಾಡ್ತಾಯಿತ್ತು, ಹಾರಾಡಿ ಎಲ್ಲ ಬಿದ್ದೋಗ್ತಾಯಿದ್ದು. ಹೀಗೆ ಎಲ್ಲನೂ ಕ್ಲಿಪ್ಪೆಲ್ಲ ಹಾಕಿ ಮನೆಗೆ ಬಂದಾಗ ನನ್ನ ಮಗ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಡ್ಯಾಡಿ ಅಂತ ಹೇಳ್ದ. ಮಳೆ ಕೂಡ ಬಂದಿರಲಿಲ್ಲ, ಮಳೆ ಬರೋ ಥರ ಇತ್ತು, ಮಳೆ ಏನು ಬಂದಿರಲಿಲ್ಲ. ಅದಕ್ಕೋಸ್ಕರ ನಾವು ಮಲ್ಲೇಶ್ವರಮಲ್ಲಿ ಬಂದು ಇಂಡಿಯಾ ಸ್ವೀಟ್ ಹೌಸಿಗೆ ಬಂದು ಸ್ವೀಟ್ಸ್ ತಿನ್ನಬೇಕು ಅಂತ ಹೇಳಿ ನಾವು ನೋಡಿದ್ದು ಹಾಟ್ ಮೈಸೂರು ಪಾಕ್ ನೋಡಿದ್ದು. ಅದು ಚೆನ್ನಾಗಿತ್ತು, ಅದನ್ನು ತಗೊಂಡು ಮತ್ತು ರಸಮಲೈ, ಮ್ಯಾಂಗೋ ರಸಮಲೈನೂ ಸ್ಪೆಷಲ್ ಆಗಿತ್ತು, ಅದು ಕೂಡ ತಗೊಂಡು ಇನ್ನೊಂದು ನಾರ್ಮಲ್ ರಸಮಲೈ ತಗೊಂಡು ಹಾಗೆ ನಿಪ್ಪಟ್ಟು ಒಂದು ಪ್ಯಾಕೆಟು ಪಾರ್ಸಲ್ ತಗೊಂಡು ಮನೆಗೆ. ಆ 4 ಐಟಮ್ಗೆ 364 ರುಪೀಸ್ ಆಯಿತು. ಹಾಗೆ ನಾನು ತಗೊಂಡು ಮನೆಗೆ ಬಂದು ಕಾಫಿ ಮಾಡಿಕೊಂಡು ಇಂಡಿಯಾ ಸ್ವೀಟ್ ಹೌಸಿಂದ ತೊಗೊಂಡು ಬಂದಿರೋ ನಿಪ್ಪಟ್ಟು ಜೊತೆ ತಿಂದ್ಕೊಂಡು ಕೂತಿದ್ದೋ ಫ್ರೆಂಡ್ಸ್. ಹಾಗೆ ತಿಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಡು ಒಂದು 5 ನಿಮಿಷ ಆದಮೇಲೆ ನನ್ನ ಮಗ ಏನಾದರೂ ಆರ್ಡರ್ ಮಾಡಿ ಡ್ಯಾಡಿ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ದ. ಅದಕ್ಕೋಸ್ಕರ ಲಿಯಾನ್ ಬರ್ಗರಿಂದ 2 ಬರ್ಗರ್ ಆರ್ಡರ್ ಮಾಡಿದೆ. ನನ್ನ ಮಗನಿಗೆ ಬರ್ಗರ್ ಅಂದರೆ ತುಂಬ ಇಷ್ಟ, ಬಟ್ ಯಾವಾಗಲೂ ಕೊಡಲ್ಲ, ಜಂಕ್ ಫುಡ್ ಅಂತ ಹೇಳಿ ತುಂಬ